ಹೆಲೋ ಎವ್ರಿವನ್, ವೆಲ್ಕಮ್ ಟು ರಕ್ಷಾ ಯಾದವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಅಪರೂಪಕ್ಕೆ ಬಂದುಬಿಟ್ಟು ಹೇಗಿದ್ದೀರಾ ಅಂತ ಕೇಳ್ತಿದ್ದೀಯಾ ಅಂತ ಅಂದ್ಕೋಬೇಡಿ. ಆ್ಯಕ್ಚುಲಿ ನನಗೆ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ನನಗೆ ಎಡಿಟ್ ಮಾಡೋಕ್ಕಾಗಲ್ಲ, ತಲೆಯೆಲ್ಲ ನೋವು ಬರುತ್ತೆ. ಅದಕ್ಕೆ ನಾನು ವಿಡಿಯೋ ಮಾಡೋಕ್ಕಾಗಲ್ಲ. ಹಂಗಾಗಿ ಆವಾಗವಾಗ ಒಂದಿಷ್ಟು ಇನ್ಸ್ಟಾಗ್ರಾಮಲ್ಲಿ ಒಂದಿಷ್ಟು ಕ್ಲಿಪ್ಸ್ ಹಾಕ್ತಿರ್ತೀನಿ ಅಷ್ಟೇ, ಎಡಿಟ್ ಮಾಡಿಬಿಟ್ಟು. ಇವತ್ತು ಬೆಂಗಳೂರಿಂದ ಬಂದಿದ್ದೀನಿ. ಏನಕ್ಕೆ ಅಂತ ಅಂದರೆ ಇವತ್ತು ಸ್ಪೆಷಲ್ ಡೇ. ಅದೇನು ಸ್ಪೆಷಲ್ ಡೇ ಅಂತ ಅಂದರೆ ನಮ್ಮ ಅಪ್ಪಾಜಿ ನಮ್ಮ ಅಮ್ಮಂದು ಆ್ಯನಿವರ್ಸರಿ. ಇವತ್ತಿಗೆ 25 ವರ್ಷ ಆಗಿದೆ ಅವ್ರ ಮದುವೆ ಆಗಿಬಿಟ್ಟು. ಸೊ ಹಾಗಾಗಿ ಒಂದು ಸ್ವಲ್ಪ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಬಂದುಬಿಟ್ಟು ಒಂದು ಚಿಕ್ಕ ಕೇಕು, ಒಂದು ಚಿಕ್ಕ ಗಿಫ್ಟು ಅಷ್ಟೇ. ದೊಡ್ಡದಾಗೆಲ್ಲ ನನಗೆ ಅಷ್ಟೊಂದು ಐಡಿಯಾ ಇಲ್ಲ, ಯಾವ ಥರ ಸೆಲೆಬ್ರೇಟ್ ಮಾಡಬೇಕು ಏನು ಅಂತ ಅಂದ್ಬಿಟ್ಟು ನಾನು ಎಂದೂ ಮಾಡಿಲ್ಲ, ಅವರು ಎಂದೂ ಮಾಡ್ಕೊಂಡಿಲ್ಲ. ಹಾಗಾಗಿ 25 ವರ್ಷ ಆಗೈತೆ. ಸೊ ಸ್ವಲ್ಪ ಸ್ಮಾಲಾಗೆ ಒಂಚೂರು ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು ನೋಡಿ. ಹಾಗೆ ವಿಡಿಯೋ ಮಾಡಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಗೈಸ್, ನನ್ನ ಕೈಲಿ ಆಗೋಲ್ಲ ಗೈಸ್, ಮಾಡೋಕ್ಕೆ ಆಗಲ್ಲ ಅಂತ ಅನ್ನೋದಕ್ಕಿಂತನ ಗೈಸ್ ಏನು ಗೊತ್ತಾ, ಇಲ್ಲಿ ನೋಡಿ ಎತ್ತು ಹೆಂಗೆ ಕಿತ್ಕೊಂತು ಅಂದರೆ ಭಯನೇ ಆಗೋಯ್ತು ನನಗೆ ಗೈಸ್. ಇದೇ ಎತ್ತು ನೋಡಿ ಗೈಸ್, ನಂಗೆ ಭಯನೇ ಆಗೋಗ್ಬಿಡ್ತು, ಕುದ್ದಕ್ಕೆ ಬಂತ ಅಂತ ಅಂದ್ಬಿಟ್ಟು. ಹಂಗಾಗಿ ನಾನು ನನಗೆ ಸ್ವಲ್ಪ ಸ್ಟಾಪ್ ಆಗಿಬಿಟ್ಟೆ. ಈಗ ಮೇಯ್ತಾ ಐತೆ, ಆಗಲೇ ಎಗ್ಗೆಗ್ರಾಗ್ಬಿಡ್ತು. ಸೊ ಹಂಗಾಗಿ ಭಯ ಆಗೋಯ್ತು ನನಗೆ. ಅಲ್ಲಿ ನೋಡಿ ನಮ್ಮ ನಾಯಿ ಗೊತ್ತಾಯ್ತೆ, ನನ್ನ ಜೊತೆ ವಾಕ್ ಬಂದ್ಬಿಟ್ಟೈತೆ ಗೈಸ್. ಏನಕ್ಕೆ ನನ್ನ ಕೈ ಮಾಡೋಕ್ಕಾಗಲ್ಲ ಅಂತ ಅಂದರೆ ಎಡಿಟ್ ಮಾಡೋಕ್ಕಾಗಲ್ಲ ಗೈಸ್. ನನಗೆ ಅದೇ ಒಂದು ಬೇಜಾರು. ಜಾಸ್ತಿ ಹೊತ್ತು ಮೊಬೈಲ್ ಇಟ್ಕೊಂಡಿರ್ತೀನ, ಎಡಿಟ್ ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆ ನನಗೇನು ಡಿಸ್ಟರ್ಬ್ ಆಗಂಗಿಲ್ಲ. ಹಾಗಾಗಿ ಊರಲ್ಲಿದ್ದರೆ ಆಲ್ಮೋಸ್ಟ್ ಆಗೇ ಆಗುತ್ತೆ ನನಗೆ. ಮಾತಾಡಿಸ್ತಾ ಇರ್ತಾರೆ, ಗಂಟೆಗಟ್ಟಲೆ ಕುತ್ಕೊಂಡು ಎಡಿಟ್ ಕುತ್ಕೊಳಕ್ಕಾಗಲ್ಲ ನನ್ನ ಕೈಲೇ. ಸೊ ಹಾಗಾಗಿ ಎಡಿಟ್ ಮಾಡೋಕ್ಕಾಗಲ್ಲ. ಆವಾಗವಾಗ ಮಾಡ್ತಾಯಿರ್ತೀನಿ, ನೋಡಿ ಅಂತ ಹೇಳ್ತೀನಿ, ಅಷ್ಟು ಮಾತ್ರ ಹೇಳ್ಬೋದು ನಾನು. ಇವತ್ತಿಂದು ಚಿಕ್ಕದಾಗಿ ಮಾಡೋದು ನಮ್ಮ ಅಪ್ಪಾಜಿ ನಮ್ಮ ಅಮ್ಮನ ಆ್ಯನಿವರ್ಸರಿ ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು ವಿಶ್ ಮಾಡಿ ಅಂತ ಹೇಳ್ಬೋದು ಅಷ್ಟೇ ನಮ್ಮ ಅಪ್ಪಾಜಿ ನಮ್ಮ ಅಮ್ಮಗೆ ಅಷ್ಟೇ ಗೈಸ್. ಹಾಗೆ ನಾನು ನಮ್ಮ ಸಿದ್ದು ಹೋಗ್ಬಿಟ್ಟು ಹಿರಿಯೂರಿಗೆ ಹೋಗ್ಬಿಟ್ಟು ಕೇಕು ಗಿಫ್ಟು ಎಲ್ಲ ತೊಗೊಬಂದು ಅದು ಕ್ಲಿಪ್ಸ್ ಹಾಕ್ತೀನಿ, ನೋಡಿಕೊಂಡು ಬನ್ನಿ. ನೋಡಿ ಗೈಸ್, ಈಗ ನಾವು ಸಿದ್ದು ಜೋಗನಹಳ್ಳಿಗೆ ಹಿರಿಯೂರಿಗೆ ಹೋಗ್ತಾ ಇದ್ದೀವಿ. ಕೇಕು ಮತ್ತು ಗಿಫ್ಟು ಎಲ್ಲ ತೊಗೊಬರೋಣ ಅಂತ ಅಂದ್ಬಿಟ್ಟು ಸೆಲೆಬ್ರೇಷನ್ ಮಾಡೋಕ್ಕೆ. ನೋಡಿ ಗೈಸ್, ಹಿರಿಯೂರಿಗೆ ಹೋಗೋಕ್ಕೂ ಇಷ್ಟೊಂದು ಟ್ರಾಫಿಕ್ ಆಗ್ತಾಯಿತ್ತು. ಇವಾಗ ನಮ್ಮನೇಲಿ ನೋಡಿದ್ರೆ ನಮ್ಮ ಅಮ್ಮನ ಫೋನ್ ಮಾಡಿಬಿಟ್ಟು ಯಾಕೆ ಲೇಟು ಅಂತ ಫೋನ್ ಮಾಡ್ತಾ ಇದ್ದಾರೆ. ನಾವು ನೋಡಿದ್ರೆ ಇನ್ನೂ ಹಿರಿಯೂರಿಗೆ ಹೋಗಿಲ್ಲ, ಇಷ್ಟು ಟ್ರಾಫಿಕ್ ಮತ್ತು ಸಿಗಾಕೋಗ್ಬಿಟ್ಟಿದ್ದೀವಿ. ಏನೋ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಇಷ್ಟೊಂದು ಟ್ರಾಫಿಕ್ ಆಗಿಬಿಟ್ಟಿದೆ. ತೋರಿಸ್ತೀನಿ ನೋಡಿ, ಕಾಣಿಸ್ತೈತೋ ಏನೋ ಗೊತ್ತಿಲ್ಲ ನಿಮಗೆ. ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂದರೆ ಇವಾಗ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಸಂಜೆ ಮನೆಗೆ ಹೋಗೋ ಅಷ್ಟೊತ್ತಿಗೆ. ಕೇಕೆಲ್ಲ ಆರ್ಡ್ರ್ ಕೊಟ್ಟು ಬಂದ್ವಿ. ಕೇಕಿನ್ನು ಆರ್ಡ್ರ್ ಕೊಟ್ಟು ಬಂದಿದ್ದೀವಿ. 4 ಕೈ ತೆಗಿ ಖಾಲಿ ಕೊಟ್ಟು ಅಂತ ಹೇಳಿದ್ದಾರೆ ಗೈಸ್. ನನ್ನ ಸಿದ್ದು ಅಷ್ಟರೊಳಗಡೆ ಮಧ್ಯಾಹ್ನದ ಊಟ ಅಂತ ಅಂದ. ಸೊ ಹಂಗಾಗಿ ಊಟ ಮಾಡ್ಕೊಂಡು ಇಸ್ಕೊಳೋದು, ಹಂಗೆ ಇನ್ನೂ ಏನಾದರೂ ಇದ್ದರೆ ತೊಗೊಂಡ್ಬಿಟ್ಟು ಕೇಕ್ ಇಸ್ಕೊಂಡು ಹೋಗೋದು ಅಷ್ಟೇ ಗೈಸ್. ನಾವು ಅಪ್ಪಾಜಿಗೆ ನಮ್ಮ ಅಮ್ಮಗೂ ಕೇಕು ಗಿಫ್ಟು ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದೀನಿ. ತಗೊಂಡು ಹೋಗ್ತಿಲ್ಲ, ಆ್ಯಕ್ಚುಲಿ ನನಗೆ ಒಂಥರ ನರ್ವಸ್ ಫೀಲ್ ಆಗ್ತಾಯಿದೆ. ಅವ್ರು ಯಾವ ಥರ ಸರ್ಪ್ರೈಸ್ ಆಗ್ತಾರೆ ಏನು ಅಂತ ನೋಡೋಣ ಬನ್ನಿ. ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಅಪ್ಪ ಇಲ್ಲಿ ಗೈಸ್. ಬಂದ್ಬಿಟ್ಟು ನೋಡಿ ಗೈಸ್, ಬಾರಮ್ಮ ಇಲ್ಲಿ. ಎಲ್ಲ ಇಟ್ಕೊಂಡ್ಬಂದ್ರೆ ಇಳಿಸ್ಕೊಂಬಂದ್ ನೀನು. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ಸಿದ್ದು ಬರ್ಡೆ ನಾನಾಗಿದ್ರೆ ನಾನೇನೋ ಹಿಡ್ಕೊಂಬಂದ್ರೆ ನಮ್ಮಮ್ಮ ಹಂಗೆ ಬರೋದು ಬಾಪಪ್ಪ ಅಂತ. ನೀವ್ ಬಂದಿಯಲ್ಲಿ ಅನ್ರೆಸ್ಪೆಕ್ಟ್ ಇಲ್ಲ. ಛೋಟಾ ಭೀಮ ನೋಡಿ ಗೈಸ್. ಹಾಯ್ ಗೈಸ್, ಕೈಯೆಲ್ಲ ನೋವು ಬಂದ್ಬಿಟ್ಟೈತೆ. ಥ್ಯಾಂಕ್ಸ್.
ದೇವಸ್ಥಾನನ ಥ್ಯಾಂಕ್ಸ್ ಕೊಡು. ಫೋನ್ ಮಾಡ್ದ ಮರ್ತೋಗ್ಬಿಟ್ಟಿದೆಯಲ್ಲೋ. ಅದಲ್ಲ ಇದು ಬೇರೆ ಅದು ಥ್ಯಾಂಕ್ಸ್ ಕೊಡು. ಕಡಿಯುತ್ತೆ ಗೊತ್ತಿದ್ದು ನೋಡಾಯ್ತು ನಡಿ. ಚೋ ಅಜ್ಜಿ ಹಾಯ್ ಮಾಡಜ್ಜಿ ನನ್ನ ಯೂಟ್ಯೂಬ್ಗೆ ಯೂಟ್ಯೂಬ್ ಚಾನಲ್ಗೆ ಹಾಯ್ ಮಾಡು ಅಂದೆ. ಕಿರಣದ್ರಾಗ ಮಾತ್ರ ಮಾಡಿದ್ಯಾ, ನಮ್ದ್ರಾಗ ಮಾತ್ರ ಮಾಡಲ್ಲಂತೆ. ಹಾಯ್ ಮಾಡಜ್ಜಿ ಇಲ್ಲಿ ಹೇಳ್ತೀನಿ. ಗೆಸ್ ಈ ಅಜ್ಜಿನ ಎಲ್ಲಾದ್ರೂ ನೋಡಿದ್ದೀರಾ? ಓಳಪುರದವರೆಲ್ಲ ನೋಡಿರ್ತಾರೆ. ಅಜ್ಜಿ ಓಳಪುರದವರೆಲ್ಲ ನೀವು ವಿಡಿಯೋ ಮಾಡ್ತೀವಿ ತಾನೇನಾಕ ಅಂತ ಹುಡುಗಿಯರೆಲ್ಲ ಮಾತಾಡಿಸ್ತಿರ್ತಾರೆ. ನಾನು ದೇವರಾಣೆಗೂ ಸ್ವಲ್ಪ ಜನ ಅಂದರೆ ಫೋನ್ ಎಲ್ಲ ಯೂಸ್ ಮಾಡಿ ವಿಡಿಯೋ ಎಲ್ಲ ನೋಡೋರೆಲ್ಲ ಮಾತಾಡಿಸ್ತಾ ಇರ್ತಾರೆ. ಹೋಗ್ಲಿ ಬಿಡು. ಹಾಯ್ ಹೇಳ್ತೀಯೇ ಹೇಳಲ್ವೇಳೀಗ? ಹಾಯ್ ಹೇಳಿಂಗೆ ಒಂದ್ಸತಿ ಇಲ್ಲ ನೋಡಿ ಹಿಂಗನ್ನೋದು ಅಷ್ಟೇ. ತೆಗೀಲಿ ಇದ್ರಾಗ ಕೈ ತೆಗಿ ಫಸ್ಟ್ ನೀನು ಹಿಂಗನ್ನಿಲ್ಲಿ ಹೇಳಿಲಿ ಹಾಯ್ ಬಾಯ್ ಹಾಯ್ ಅನ್ನು ಜಿ ವ್ಯೂಸ್ ಮೇಲೆ ವ್ಯೂಸ್ ಬರ್ತವೆ. ಹಾಯ್ ಅನ್ನು ಹಾಯ್ ಗುಡ್. ಇವತ್ತೇನು ದಿನ ಹೇಳಜ್ಜಿ? ಹೇಳಜ್ಜಿ ಹೇಳಿಲ್ವೇ ನಾನು ಇವತ್ತೇನು ದಿನ ಅಂತಂದು? ಹೇಳಿಲ್ಲ. ನಿನ್ನ ಮಗುಗೆ ಎಷ್ಟು ವರ್ಷ ಇವತ್ತಿಗಲ್ಲ ಎಷ್ಟು ವರ್ಷ ಆಗೈತೆ ನಿನ್ನ ಮಗುಗೆ ಅಜ್ಜಿ? 30 ವರ್ಷಕ್ಕೆ ಮದುವೆ ಮಾಡಿ 25 ವರ್ಷ ಆಗಿತ್ತು. 30 ವರ್ಷಕ್ಕೆ ಮದುವೆ ಮಾಡಿದ್ರಂತೆ. ಇವಾಗ 55 ವರ್ಷ ಆಗೈತಂತನಾ? ಅಪ್ಪಾಜಿಗೆ 55 ವರ್ಷ ಆಗೈತೆ. 54-55 ವರ್ಷ ಆಗೈತೆ ಅಂತ ಹೇಳ್ತೈತೆ ಗೈಸ್ ನಮ್ಮ ಅಜ್ಜಿ. 30 ಆಗಿತ್ತು ಮದುವೆ ಮಾಡುವಾಗ. ಇವಾಗ 25 ವರ್ಷದ ಆನಿವರ್ಸರಿ ಅಂದರೆ ಮದುವೆ ವಾರ್ಷಿಕೋತ್ಸವ. ಅದೇ ಆತದಿರ್ಲಿ ಬಾರಮ್ಮ. ಇವಾಗ ಏನು ಹೇಳ್ತೀವಿ ನೀನು? ಇವಾಗಿಂದ ಮೊದ್ಲೇನು ಇರ್ಲಿಲ್ಲಂತೆ, ಇವಾಗೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಆತದಿರ್ಲಿ ಮಾಡ್ಬೇಕಾ ಮಾಡಬಾರ್ದು ಅಜ್ಜಿ? ಇವಾಗೆಲ್ಲ ಅಂಥವೆಲ್ಲ ಎಲ್ಲ ಮಾಡ್ತಾರೆ, ಮಾಡಲೇಬೇಕು. ಇವಾಗೆಲ್ಲ ಮಾಡ್ತಾರಲ್ಲ ಮತ್ತೆ ಮೊದಲೇನು ಯಾತದು ನಾವು ನೋಡೇ ಇರಲಿಲ್ಲ. ಮತ್ತೆ ಇವಾಗ ಮಾಡ್ತಾರಲ್ಲ, ಮಾಡಲೇಬೇಕು. ಬರ್ತಡೇ ಮಾಡ್ತೀವಿ ಅಂತ ಅದು ಮಾಡ್ತಾರೆ, ಇದು ಮಾಡ್ತಾರೆ. ಬರ್ತಡೇ ಮಾಡ್ತೀವಿ ಅಂತ ಬರ್ತಡೇ ಮಾಡ್ತಾರಂತೆ. ಈಗ ಎಲ್ಲ ಫಂಕ್ಷನ್ಗೂ ಕೇಕ್ ಕಟ್ ಮಾಡ್ತಾರಂತೆ ಅಂತ ನಮ್ಮ ಅಜ್ಜಿ ಹೇಳ್ತಿರೋದು. ನಿಮ್ಮನೆಗೂ ಇಂಥ ಅಜ್ಜಿ ಇದ್ದು ಎಲೆ ಅಡಿಕೆ ಹಾಕಪ್ತಿದ್ರೆ ಕಮೆಂಟ್ ಮಾಡಿ. ನಮ್ಮನೆಗೂ ಇಂಥ ಅಜ್ಜಿನೇ ಐತೆ ಗೈಸ್ ಅಂತ ಅಂದ್ಬಿಟ್ಟು. ಓಳಪುರದವರಾದರೆ ನೋಡಿರ್ತಾರೆ, ಬೇರೆ ಊರಾದ್ರೆ ಗೊತ್ತಿಲ್ಲ ನೀವು ಅಜ್ಜಿನ. ಬೇರೆ ಇರೋದು ಯಾಕೆ ನೋಡ್ಬೇಕು ಹೇಳು? ನೋಡಿ ಗೈಸ್, ನಮ್ದು ಇಲ್ಲೇ ಮನೆ, ಇಲ್ಲೇ ಹೊಲ, ಇಲ್ಲೇ ಕುರಿಮರಿ. ಅಲ್ಲೇ ನಮ್ಮಮ್ಮ ಕುರಿಮರಿಗೆ ಜೋಳ ಹಾಕ್ತೈತೆ. ಏನಾದ್ರು ಹೇಳಜ್ಜಿ, ಮಾತಾಡಜ್ಜಿ. ಹಾಂ ಕಿರಣಗೆ ಏನಾದ್ರು, ಕಿರಣ ಬೆಂಗಳೂರಾಗೈತಾನಲ್ಲ ನೋಡಂಗಾಯ್ತಾ? ದೇವ್ರ ಹತ್ರ ಕ್ಷಮೆ ಕೇಳ್ಬಿಟ್ಟು ನಿಮ್ಮ ಪಾಡ್ ನೀವು ಎಲ್ಲರೂ ಆಶ್ರಮ ಸೇರ್ಕೊಬಿಡಿ ಸರ್. ಏನಾದ್ರೂ ಈ ವಿಡಿಯೋ ನೋಡ್ಬೇಕು, ಇನ್ನೊಂದ್ಸತಿ ನೋಡಂಗಾಯ್ತಾ? ಮಾಡೋಣ ಅಂತಿದ್ದೆ. ಏನ ಹೇಳು? ಫೋನ್ನ ಕಿರಣ ಮಾಡೋಣ ಅಂತಿದ್ದೆ, ಯಾಕೆ ಮಾಡಿಲ್ಲ? ಮಾಡಲಿಲ್ಲ, ಫೋನ್ ಸಿಕ್ಕಿಲ್ಲ. ಅಜ್ಜಿ ನಿನಗೆ ಯಾರು ಇಷ್ಟ ಅಜ್ಜಿ ನಮ್ಮ ಮೂವರಾಗೆ? ಎಲ್ಲರೂ ಇಷ್ಟನೇ ಅಜ್ಜಿ. ಕರೆಕ್ಟ್ ನ್ಯಾಯವಾಗಿ ಹೇಳ್ಬಿಡು ಅಜ್ಜಿ, ಎದೆ ಮುಟ್ಕೇನು ಹೇಳ್ಬಿಡು. ಸುಳ್ಳು ಹೇಳ್ಬಿಟ್ರೆ ಇಲ್ಲೇ ಸಾಯಿಸ್ಬಿಡ್ತೀವಿ ನಾವೇ ಇಬ್ರು ಸೇರ್ಕೊಂಡು. ನ್ಯಾಯವಾಗಿ ಹೇಳ್ಬಿಡು. ಕಿರಣ ಆ ಅಜ್ಜಿ ಬುಡ್ಜಿಲ್ಲ ತೆಗೆದು ನೋಡಿ ಕಿರಣ ಅಂತ ಇದ್ದಿದ್ರು ಇರ್ಬೋದು ಕಣಜ್ಜಿ. ಕಿರಣ ಒಂದ್ ಸ್ವಲ್ಪ ಶಾನೆ ಅಲ್ಲ? ಯಾಕೆ ಅಲ್ಲ, ಅವ್ನು ಏನ್ ಬಂಗಾರ ಕೊಟ್ಟಾನ? ಎಲ್ಲ ಕರ್ಕೊಂಡು ಹೋಗಿ ಜಗನಾಡಿಗೆ ಹೋಗಿದ್ನಲ್ಲ, ಅದಕ್ಕೆ ಒಂದೆರಡು ದಿನ ತಕ್ಕನ ಕರ್ಕೊಂಡು ಹೋದ್ನಲ್ಲ. ಅಜ್ಜಿ ಮೊಮ್ಮಗ
ಇನ್ನು ನಂಬರ್ ಒಂದು ಇಬ್ರು ಹೆಸರು ಏಯ್ ಮುಚ್ಚು ಬಾಯ್. ಇಬ್ರು ಇದ್ರು. ಹಾಂ ಅಜ್ಜಿ ಮೊಮ್ಮಗ ಇದನ್ನು ನೋಡ್ರಿ ಅಂತ ಯಾವುದೇ ಹುಡುಗನಲ್ಲ ಇವನು ಎದ್ದು. ಹಾಂ ಅದಕ್ಕೆ ನಾನು ಅಲ್ಲಿ ಕಾದ್ಕೊಂಡು ಕುತ್ಕೊಂತಿದ್ದೆ. ಅಜ್ಜಿ ಮೊಮ್ಮಗ ಇದ್ದಾನೆ, ಅಜ್ಜಿ ಮೊಮ್ಮಗ. ಇವಾಗ ನಾವು ಹಂಗೆ ಮಾಡ್ಬೇಕಿತ್ತ? ಅವ್ನು ಸಣ್ಣ ಹೋಗ್ತಿರಲ್ಲ. ಅಲ್ಲ ನಾವು ಸಣ್ಣ ಹುಡುಗರಿದ್ದ ನಾವು ಹಂಗೆ ಮಾಡ್ಬೇಕಿತ್ತ ಅನ್ಸುತ್ತೆ. ಹಂಗೆ ಮಾಡ್ತಾರೆ ನೀನು. ಹಾಂ ನೀವು ಅಲ್ಲಿ ಓದಿದ್ವಿ, ನಾವು ಅಲ್ಲಿ ಓದಿದ್ವಿ ಅಂತ ಅಲ್ಲಿಗೆ ಬರ್ಬೇಕಿತ್ತು ನೀನು. ಪ್ರೀತಿ ಇರಾಳು. ಅಯ್ಯೋ ಇಲ್ಲಿ ಬದುಕು. ಅಬ್ಬೋ ಇಲ್ಲಿ ಬದುಕ್ಬಿಟ್ಟು ಅವನ್ನ ಕರ್ಕೊಂಡು ಹೋಗಕ್ಕೆ ಸಿದ್ಧ ಆಗಿರ್ತಿದ್ದ. ಈ ಬದುಕು ಪಡ್ಕೊ ಇಲ್ಲಿ ಏನೇ ಬದುಕು. ಕೆಲಸ ಬಿಟ್ಟು ಅವ್ನ ಕರ್ಕೊಂಡು ಹೋಗಕ್ಕೆ ಪರವಾಗಿಲ್ಲ. ಹೆಂಗೆ ಸಣ್ಣ ಅಂತ ಕರ್ಕೊಂಡು ಹೋದ್ ನಮ್ಮ. ಗೈಸ್ ನಾವು ಅಮ್ಮನ ಹತ್ರ ಸೀರೆ ಕಲೆಕ್ಷನ್ ನೋಡಿ ಗೈಸ್, ಏನು ಸಖತ್ತ ಕಲೆಕ್ಷನ್ ಮಾಡ್ಕೊಂಡು ಇಟ್ಕೊಂಡೈತೆ. ಎಂತೆಂಥ ಚೆನ್ನಾಗಿರೋ ಸ್ಯಾರೀಸ್ ಎಲ್ಲ. ಇದೊಂಥರ ಹೆಣ್ಮಕ್ಳಿಗೆ ಸಖತ್ ಖುಷಿ ಕೊಡುತ್ತೆ ಸ್ಯಾರಿ ಕಲೆಕ್ಷನ್ ಮಾಡ್ಕೊಂಡು ಇಟ್ಕೊಳೋದು. ಚೆನ್ನಾಗಿರವ ಅಲ್ವಾ? तीन साल होती मला खूप डिप्रेशन आहे तो ಈ ಕಡೆ ನೋಡ್ರು ನಿಂದೆ ನಂದು ಅಮ್ಮ ಇಂದಿರ್ಬೇಕು. ಯಾವ ಫೋಟೋ? ಯಾವ ಇಲ್ವೇ ಇಲ್ಲ ಫೋಟೋ. One, two, three. ಯಾರ ಕಡೆಗೆ ನೋಡ್ತಿದ್ದೆ? ಯಾರ ಕಡೆಗೆ ನೋಡ್ತಿದ್ದೆ? ಒಬ್ರು ಕಡೆಗೆ ನೋಡ್ಬೇಕು ನೀನು. ಹಂಗೆ ನೀನ್ ಯಾರ ಕಡೆಗೆ? ನಾನು ಹೇಳಿದ್ದು ಒಬ್ರು ಕಡೆಗೆ ನೋಡ್ಬೇಕಂತ. ಬರಪ್ಪ. One, two, three. ಗೊತ್ತಿಲ್ಲದಂಗೆ ನಾವ್ ಹೇಳಿದ್ದು. One, two, three. ಆ್ಯಕ್ಚುಲಿ ತುಂಬ ಹೊಟ್ಟೆ ಹಸಿವಾಗಿದೆ. ಎಲ್ಲರದ್ದು ಊಟ ಆಯಿತು. ಈಗ ನಾನು ಊಟ ಮಾಡಿ ಮಲ್ಕೋಬೇಕು ಗೈಸ್. ನಿದ್ದೆ ಆ್ಯಕ್ಚುಲಿ ತುಂಬ ಬರ್ತಾ ಇದೆ. ನಾನು ಎಲ್ಲಿದ್ದೀನಿ ಅಂದರೆ ಇವಾಗ ಬೆಳಗ್ಗೆ ಟೆರೆಸ್ಟ್ ಮೇಲೆ ಬಂದ್ಬಿಟ್ಟಿದ್ದೀನಿ. ಈಗ ಬೆಂಗಳೂರಿಗೆ ರೆಡಿಯಾಗಿ ಬೆಂಗಳೂರಿಗೆ ಹೋಗಬೇಕು. ನೆನ್ನೆ ಸೆಲೆಬ್ರೇಷನ್ ಮಾಡೋಣ ಅಂತ ಬಂದಿದ್ದೆ. ಆ್ಯಕ್ಚುಲಿ ನನಗೆ ನೆನ್ನೆ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಮಾಡೋ ಚಿಕ್ಕ ಸೆಲೆಬ್ರೇಷನ್ನು ಅವರಿಗೆ ತುಂಬ ದೊಡ್ಡದಾಗೆ ಖುಷಿ ಕೊಡುತ್ತೆ. ಸೊ ಹಾಗಾಗಿ ನಿಮ್ಮ ಮನೇಲಿ ಯಾರಾದರೂ ಇದ್ದರೆ ಈ ಥರ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಅಷ್ಟೇ.
ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇರಲ್ಲ. ನಾವು ಯಾವ ಥರ ಚಿಕ್ಕದಾಗೆ ಆಗಲಿ ದೊಡ್ಡದಾಗೆ ಆಗಲಿ ಮಾಡ್ತಿದ್ದೀವಲ್ಲ ಅಷ್ಟೇ ಮಾತ್ರ ಮುಖ್ಯ ಆಗುತ್ತೆ ಅವರಿಗೆ ಅಂತ ಹೇಳ್ತಾ ಈ ವಿಡಿಯೋ ಒಂಥರ ನನಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು. ನಮ್ಮನೆ ಇವಾಗೆಲ್ಲ ಅವ್ರವ್ರ ಕೆಲಸ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ, ವಿಡಿಯೋ ಎಂಡ್ ಮಾಡಿರಲಿಲ್ವಲ್ಲ, ಸೊ ಹಾಗಾಗಿ ಬಂದುಬಿಟ್ಟೆ ಟೆರೆಸ್ ಮೇಲೆ ಬಂದುಬಿಟ್ಟು ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ನಾನು ಮಾಡಾಕೋ ವೀಡಿಯೋಸ್ ಅವಾಗವಾಗ ಮಾಡಾಕೋ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಓಕೆ ಬಾಯ್, ಲವ್ ಯು ಜಾಸ್ತಿ, ಟೇಕ್ ಕೇರ್. ಹಾಗೆ ಗೈಸ್, ನಮ್ಮನೆ ಸುತ್ತಮುತ್ತ ವ್ಯೂ ಯಾವ ಥರ ಇದೆ ಅಂತ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.